ಭಕ್ತಿಯ ಅಲೆಗಳು ಹರಿದು ಬಂದಾಗ ಊರು ಒಂದು ದೇವಾಲಯವಾಗುತ್ತದೆ. ಅದೇ ದೃಶ್ಯ ಶುಕ್ರವಾರ ಸಂಜೆ ಬಳಗಾನೂರಿನಲ್ಲಿ ಕಂಡುಬಂತು. ಆರಾಧ್ಯ ದೈವ ಮಾರುತೇಶ್ವರನ ರಥೋತ್ಸವವು ಭಕ್ತಸಾಗರದ ನಡುವೆ ಅದ್ಧೂರಿಯಾಗಿ ಜರುಗಿ ಭಕ್ತಿ ಭಾವನೆಗಳ ಹಬ್ಬವಾಗಿ ಮಿಂಚಿತು. ಮಸ್ಕಿ ತಹಸೀಲ್ದಾರರು ಹಾಗೂ ದೇವಸ್ಥಾನ ಸಮಿತಿ ಅಧ್ಯಕ್ಷರಾದ ಮಂಜುನಾಥ ಬೋಗಾವತಿ, ಹಳೆಕೋಟೆ ತಾತ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಜಾತ್ರೆಗೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಶಾಸಕ ಆರ್. ಬಸನಗೌಡ ತುರುವಿಹಾಳ ಹಾಗೂ ಮಾಜಿ ಶಾಸಕ ಪ್ರತಾಪಗೌಡ ಪಾಟೀಲ್, ಸಕಲ ಬಾಬತ್ತುದಾರರು ಮುಖಂಡರು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಕಳೆತುಂಬಿದರು. ಕಳೆದ ವರ್ಷಕ್ಕಿಂತ ಈ ಬಾರಿ ಭಕ್ತರ ಸಂಖ್ಯೆ ಹೆಚ್ಚಾಗಿ ಊರಿನ ಪ್ರತಿಯೊಂದು ಬೀದಿಯೂ ಜನಸಾಗರದಿಂದ ಕಿಕ್ಕಿರಿದು ತುಂಬಿತ್ತು. ವಿಶೇಷವಾಗಿ ನವದಂಪತಿಗಳ ಸಂಭ್ರಮ ಜಾತ್ರೆಗೆ ಮತ್ತಷ್ಟು ಮಧುರತೆಯನ್ನು ಸೇರಿಸಿತು. ಶಾಸಕ ಬಸನಗೌಡ ತುರುವಿಹಾಳ ಜಾತ್ರೆಗೆ ಆಗಮಿಸುವ ವೇಳೆ ಟ್ರಾಫಿಕ್ ಜಾಮ್ನೊಳಗೆ ಸಿಲುಕಿ ಸ್ವಲ್ಪ ಹೊತ್ತು ಪರದಾಡಿದ ಘಟನೆ ಭಕ್ತರ ಹರಿವು ಎಷ್ಟರ ಮಟ್ಟಿಗೆ ಇತ್ತು ಎಂಬುದಕ್ಕೆ ಸಾಕ್ಷಿಯಾಯಿತು. ಈ ವರ್ಷದ ವಿಶೇಷ ಆಕರ್ಷಣೆ ಎಂದರೆ ಡ್ರೋನ್ ಮೂಲಕ ರಥಕ್ಕೆ ಪುಷ್ಪಾರ್ಚನೆ. ಆಕಾಶದಿಂದ ಸುರಿದ ಹೂವಿನ ಮಳೆ ಭಕ್ತರ ಮನದಲ್ಲಿ ಭಕ್ತಿಯ ನವಮಾಲೆಯನ್ನು ಹೆಣೆದಂತಾಯಿತು. ಪಟ್ಟಣ ಪಂಚಾಯಿತಿಯ ವತಿಯಿಂದ ಅಧ್ಯಕ್ಷರು, ಉಪಾಧ್ಯಕ್ಷರು, ಮುಖ್ಯಾಧಿಕಾರಿ ಹಾಗೂ ಸದಸ್ಯರು ಬೃಹತ್ ಹಾರವನ್ನು ಸಮರ್ಪಿಸಿ ಗೌರವ ಸಲ್ಲಿಸಿದರು. ಹೋರಾಟಗಾರ ಮೌನೇಶ ಡಿಎಸ್ಎಸ್ ಅವರಿಂದ ಆಕಾಶಕ್ಕೆ ಚಿಮ್ಮಿದ ಬಾಣಬಿರುಸುಗಳು ಜಾತ್ರೆಯ ಸಂಭ್ರಮವನ್ನು ಗಗನಕ್ಕೇರಿಸಿದವು. ಅಂಗಡಿ ಮುಂಗಟ್ಟುಗಳ ಸಾಲು, ಬೆಳಕುಗಳ ಕಂಗೊಳ ಊರನ್ನು ಒಂದು ಮಿನುಗುವ ಹಬ್ಬದ ಮೇಳವಾಗಿಸಿತು. ರಥೋತ್ಸವದ ಸಂದರ್ಭದಲ್ಲಿ ಯಾವುದೇ ಅವಘಡ ಸಂಭವಿಸದಂತೆ ಆರಕ್ಷಕ ಪಡೆ ಸೂಕ್ತ ಬಂದೋಬಸ್ತ್ ಕೈಗೊಂಡಿತ್ತು. ಜೊತೆಗೆ ಮುಂಜಾಗ್ರತಾ ಕ್ರಮವಾಗಿ ಬೆಂಕಿ ನಂದಿಸುವ ವಾಹನ, ಆಂಬ್ಯುಲೆನ್ಸ್, ಮಾರ್ಗದಾಳುಗಳು ಸನ್ನದ್ಧ ಸ್ಥಿತಿಯಲ್ಲಿ ಇರುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದರು. ಜಾತ್ರೆಗೆ ಆಗಮಿಸಿದ ಭಕ್ತರಿಗೆ ಪ್ರಸಾದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಲಾಗಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಭಕ್ತರು ಸಾಗರೋಪಾದಿಯಲ್ಲಿ ಸೇರಿ ಮಾರುತೇಶ್ವರನ ಕೃಪೆಗೆ ಪಾತ್ರರಾಗಿದ್ದು ಬಳಗಾನೂರು ಜಾತ್ರೆ ಮತ್ತೊಮ್ಮೆ ಭಕ್ತಿ, ಸಂಪ್ರದಾಯ ಮತ್ತು ಸಮುದಾಯದ ಶಕ್ತಿಯನ್ನೇ ಸಾರಿತು. ವರದಿ ಸುರೇಶ್ ಬಳಗಾನೂರು.